ಹಲೋ ಫ್ರೆಂಡ್ಸ್, 16 ರಾಜು ಡ್ರಾಯಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಿಮಗೆ ಮೈಸೂರು ಒಡೆಯರು ಹಿಂದಿನ ಕಾಲದಲ್ಲಿ 16 ಗ್ರಾಮದಲ್ಲಿ ನೆಲೆಸಿದ್ದರು ಮತ್ತು ಅವರು ಇಲ್ಲಿ ಆಳ್ವಿಕೆಯನ್ನು ನಡೆಸಿದ್ದರು ಎನ್ನಲು ಕೆಲವು ಕುರುಹುಗಳು ಇಲ್ಲಿ ಪತ್ತೆಯಾಗಿವೆ. ಆ ಕುರುಹುಗಳಾದ ಶಾಸನ ಮತ್ತು ವೀರಗಲ್ಲುಗಳನ್ನು ಇವತ್ತು ನಿಮಗೆ ತೋರಿಸ್ತೀವಿ, ಬನ್ನಿ. ಹಲೋ ಫ್ರೆಂಡ್ಸ್, ಈಗ ಶಾಸನ ಮತ್ತು ವೀರಗಲ್ಲುಗಳನ್ನು ತೋರಿಸ್ತೇವೆ, ಬನ್ನಿ. ಹಿಂದಿನ ಕಾಲದಲ್ಲಿ ಫ್ರೆಂಡ್ಸ್ ಈ ಊರಿನ ಹೆಸರು ಯದುನಾಡು ಎಂದು ಹೆಸರುವಾಸಿಯಾಗಿತ್ತು ಫ್ರೆಂಡ್ಸ್. ಈಗ ಬಾಯಿಂದ ಬಾಯಿಗೆ ಹರಿದು ಬಂದು 16 ಎಂದು ಬದಲಾಗಿದೆ. ನೋಡಿ, ಇದೇ ಶಾಸನ, ಇದು ಶಾಸನ ಫ್ರೆಂಡ್ಸ್. ಮತ್ತು ಇದು ಮಹಾವೀರನ ಮೂರ್ತಿ. ಇದರಿಂದ ನಮಗೆ ತಿಳಿಯುವುದೇನೆಂದರೆ ಇಲ್ಲಿದ್ದಂತಹ ರಾಜರು ಜೈನ ಧರ್ಮದ ಪ್ರತಿಪಾದಕರಾಗಿದ್ದರು ಅಂತ ತಿಳಿಯುತ್ತದೆ ಫ್ರೆಂಡ್ಸ್. ಇದು ದೇವಸ್ಥಾನ ಕಲ್ಲಿಂದ ರಾಜರು ಕಟ್ಟಿಸಿದ್ದು ಫ್ರೆಂಡ್ಸ್ ಆಗಿನ ಕಾಲದಲ್ಲಿ. ನೋಡಿ ಫ್ರೆಂಡ್ಸ್, ಇದು ಮಹಾರಾಜರು ಕಲ್ಲಿನಿಂದ ಕಟ್ಟಿಸಿದ್ದು. ಈಗ ಜನರು ಇಂಪ್ರೂವ್ ಮಾಡಿದ್ದಾರೆ ಈ ದೇವಸ್ಥಾನ. ಇದು ದೇವಸ್ಥಾನದ ಹೆಸರು ಚೆನ್ನಕೇಶ್ವರನ ದೇವಸ್ಥಾನ ಅಂತ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆ. ಇನ್ನು ಮುಂತಾದ ಶಾಸನ ಮತ್ತು ವೀರಗಲ್ಲುಗಳನ್ನು ತೋರಿಸ್ತೇವೆ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ರಾಜರ ಕಾಲದ ಬಾವಿ. ಇಲ್ಲಿ ರಾಜರ ಕಾಲದ ಮಹಿಳೆಯರು ಅಡುಗೆ ಮಾಡಲು ನೀರು ತೆಗೆದುಕೊಳ್ಳಲು ಬರುತ್ತಿದ್ದರಂತೆ ಎಂದು ವಾಡಿಕೆಯಾಗಿದೆ. ಇದರ ಪಕ್ಕದಲ್ಲಿ ಇನ್ನೂ ಒಂದು ಬಾವಿ ಇದೆ ಫ್ರೆಂಡ್ಸ್, ಅದನ್ನು ತೋರಿಸುತ್ತೇವೆ, ಬನ್ನಿ. ನೋಡಿ ಫ್ರೆಂಡ್ಸ್, ಇದು ರಾಜರ ಕಾಲದ ಬಾವಿನೇ. ಈ ಬಾವಿಗೂ ಕೂಡ ರಾಜರ ಕಾಲದ ಮಹಿಳೆಯರು ನೀರು ತೆಗೆದುಕೊಳ್ಳಲು ಬರುತ್ತಿದ್ದರು. ಇದು ತುಂಬ ಆಳ ಇರುವುದರಿಂದ ಇದನ್ನು ಮುಚ್ಚಿಬಿಟ್ಟಿದ್ದಾರೆ ಫ್ರೆಂಡ್ಸ್. ಬನ್ನಿ, ಇದನ್ನು ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ತುಂಬ ಆಳವಾಗಿದೆ. ಹತ್ತಿರದಿಂದ ತೋರಿಸುತ್ತಿದ್ದೇನೆ ನಿಮಗೆ. ನೋಡಿ ಫ್ರೆಂಡ್ಸ್, ಇದೆ, ತುಂಬ ಆಳವಾಗಿದೆ ಫ್ರೆಂಡ್ಸ್ ಬಾವಿ. ಫ್ರೆಂಡ್ಸ್, ಈಗ ನಿಮಗೆ ಬಾವಿ ತೋರಿಸಿದೆ. ಈಗ ಮುಂತಾದ ಶಾಸನ ಮತ್ತು ವೀರಗಲ್ಲುಗಳನ್ನು ತೋರಿಸುತ್ತೇನೆ, ಬನ್ನಿ. ಫ್ರೆಂಡ್ಸ್, ಇದೆ ನೋಡಿ ಫ್ರೆಂಡ್ಸ್, ಇದು ಶಾಸನ. ಇದನ್ನು ದೇವರು ಎಂದುಕೊಂಡು ಜನರು ಕುಂಕುಮ ಮತ್ತು ಅರಿಶಿನ ಕುಂಕುಮ ಪೂಜೆ ಡೈಲಿ ಮಾಡುತ್ತಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ವೀರಗಲ್ಲುಗಳನ್ನು ತೋರಿಸ್ತೇವೆ, ಬನ್ನಿ. ನೋಡಿ ಫ್ರೆಂಡ್ಸ್, ಇದೆ ವೀರಗಲ್ಲುಗಳು. ನೋಡಿ ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಲ್ಲ, ಅದು ಮಹಾರಾಜರು ಮೊದಲಿದ್ರಂತೆ ಅವರ ವೀರಗಲ್ಲುಗಳು. ಫ್ರೆಂಡ್ಸ್, ಅವರು ಪ್ರತಿ ಯುದ್ಧವನ್ನು ಗೆದ್ದಾಗ ಈ ರೀತಿ ವೀರಗಲ್ಲುಗಳನ್ನು ಕೆತ್ತಿಸಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ವೀರಗಲ್ಲುಗಳು. ಇಲ್ಲಿ ತೋರಿಸ್ತಾ ಇರುವ ವೀರಗಲ್ಲುಗಳು ನೋಡಿ ಫ್ರೆಂಡ್ಸ್. ಇದು 16 ಗ್ರಾಮದಲ್ಲಿ ಸಿಕ್ಕಿರುವ ವೀರಗಲ್ಲುಗಳು. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಊರಿನ ಗ್ರಾಮಸ್ಥರು ಹೇಳಿದಂತೆ ಇಲ್ಲೇ ಎಲ್ಲೋ ಒಂದು ಕಡೆ ರಾಜರ ಅರಮನೆ ಇತ್ತಂತೆ ಫ್ರೆಂಡ್ಸ್. ನೋಡಿ, ಇಲ್ಲೇ ಎಲ್ಲೋ ಒಂದು ಕಡೆ ಇತ್ತಂತೆ ಫ್ರೆಂಡ್ಸ್. ಈಗ ರಾಜರ ಯುದ್ಧ ಭೂಮಿ ತೋರಿಸ್ತೇವೆ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರಾಜರ ಕಾಲದಲ್ಲಿ ಇಲ್ಲಿ ರಾಜರು ಯುದ್ಧ ಮಾಡಕ್ಕೆ ಬರ್ತಾಯಿದ್ರಂತೆ. ಇಲ್ಲಿ ಈಗ ಕೆರೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಇವಾಗ ಇದು. ಮತ್ತು ಆಗಿನ ಕಾಲದಲ್ಲಿ ಇಲ್ಲಿ ಯುದ್ಧ ಎಲ್ಲ ಮಾಡ್ತಿದ್ರಂತೆ ಫ್ರೆಂಡ್ಸ್ ಇಲ್ಲಿ ರಾಜರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ.